ಹೋಟೆಲ್ ಥರನೇ ಹೆಲ್ದಿಯಾಗಿರೋ ಈ ರವಾ ದೋಸೆ ಮನೆಯೊಳಗೆ ಮಾಡೋಣ. ಬಹಳ ಕ್ರಿಸ್ಪಿ, ಕ್ರಂಚಿ. ಆಮೇಲೆ 10 ನಿಮಿಷದೊಳಗೆ ಮಾಡ್ಬೋದು ನೀವು. ಜಾಸ್ತಿ ಟೈಮ್ ಇಲ್ಲ. ಆದ್ರೆ ಸರಿಯಾದ ಅಳತೆ, ಸರಿಯಾದ ಒಂದು ಮೆಜರ್ಮೆಂಟು ಮತ್ತು ಕೆಲವು ಟಿಪ್ಸನ್ನು ಫಾಲೋ ಮಾಡಿದ ನೋಡ್ಬೋದು ನೀವು. ಇದೇ ರೀತಿ ಕ್ರಂಚಿ ದೋಸೆ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಸೂಪರ್ ಆಗಿರೋ ಚಟ್ನಿ ಮಾಡೋಣ. ಇದ್ರ ಜೊತೆಗೆ ನಾನು ನಿಮಗೊಂದು ಚೀಸಿ ಆಗಿರೋ ಹೆಲ್ದಿ ದೋಸೆ ಹೇಳ್ಕೊಡ್ತೀನಿ. ಇದೇ 10 ನಿಮಿಷದಲ್ಲಿ ಮಾಡ್ಬೋದು ಇದು ಕೂಡ. ಇದನ್ನು ಬಹಳ ಕ್ರಂಚಿ, ಚೀಸಿ, ಟೇಸ್ಟಿ ಆಗಿರ್ತದೆ. ಮಕ್ಕಳಿಂದ ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಇದಕ್ಕೊಂದು ಪುದೀನ ಚಟ್ನಿ ಮಾಡೋಣ. ಹರೇ ಶ್ರೀನಿವಾಸ, ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಇವಾಗ ಇದಕ್ಕೆ ಒಂದು ಸೂಪರ್ ಆಗಿರೋ ಟೇಸ್ಟಿ ಚಟ್ನಿ ಮಾಡೋಣ. ಈ ಚಟ್ನಿ 2-3 ದಿನಾನು ಕೆಡೋದಿಲ್ಲ ನೋಡ್ರಿ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಅದ್ರೊಳಗೆ ಒಂದು 2 ದೊಡ್ಡ ಚಮಚದಷ್ಟು ಶೇಂಗಾದ ಬೀಜ ಹಾಕೊಳ್ಳೋಣ. ಶೇಂಗಾದ ಬೀಜ ಸ್ವಲ್ಪ ಲೈಟ್ ಬ್ರೌನ್ ಆದ್ಕೂಳೆ ಒಂದು 2 ದೊಡ್ಡ ಚಮಚದಷ್ಟು ಎಳ್ಳನ್ನು ಹಾಕೊಳ್ಳೋಣ. ಎಳ್ಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಅಂದ್ರೆ ಕ್ವಾಂಟಿಟಿ ನೋಡಿ ಹಾಕೊಳ್ರಿ. ಹಸಿ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಟೇಸ್ಟ್ ಚಲೋ ಬರ್ತದೆ. ಬೆಳ್ಳುಳ್ಳಿ ಬೇಕಾದವರು ಇವಾಗ 1-2 ಬೆಳ್ಳುಳ್ಳಿ, ಈರುಳ್ಳಿನೂ ಹಾಕೋಬಹುದು. ಒಂದು 2-3 ಕೆಂಪಗಿರೋ ಟೊಮೆಟೊನ ನಾನು ಸ್ಲೈಸ್ ಮಾಡಿ ಹಾಕೊಂಡಿನಿ. ಆಮೇಲೆ ಸ್ವಲ್ಪ ಈ ಬ್ಯಾಡಗಿ ಒಣಮೆಣಸಿನ್ಕಾಯಿ ಮತ್ತು ಈ ಗುಂಟೂರು ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಒಂದು 10 ನಿಮಿಷ ಮೊದಲೇ ನೀರೊಳಗೆ ನೆನೆ ಇಡಬೇಕು. ಅಂದರೆ ಇದ್ರ ಜೊತೆಗೆ ಅದ್ರದ್ದು ಚಂದ ಸಾಫ್ಟ್ನೂ ಆಗ್ತದೆ. ಆಮೇಲೆ ಖಾರ ಪುಡಿಗೆ ಹಾಕೋಕ್ಕಿಂತ ಇದು ಹಾಕಿದ್ರೆ ಟೇಸ್ಟು ಬೇರೆ ಬರ್ತದೆ ನೋಡ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಆಮೇಲೆ ಉಪ್ಪನ್ನ ಹಾಕೋಣ. ಆಮೇಲೆ ರುಚಿಗೆ 1-2 ಚಮಚದಷ್ಟು ನಾನು ಬೆಲ್ಲ ಹಾಕ್ಲಿಕತ್ತೀನಿ. ನಿಮಗೆ ಬೆಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಸಾಕಷ್ಟು ಹಿಂಗ್ ಹಾಕ್ರಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದವರು ಹಿಂಗನ್ನ ಸ್ಕಿಪ್ ಮಾಡ್ಬೋದು. ಮುಚ್ಚಿ 1-2-3 ನಿಮಿಷ ಸಾಫ್ಟಾಗಿ ಬೇಯಿಸೋಣ. ತಣ್ಣಗಾದ್ಮೇಲೆ ಯಾರು ನೀವು ಹೊರಗಡೆನೆ ಇಡ್ತಿದ್ರೆ ನೀರು ಹಾಕಬೇಡ್ರಿ. ಫ್ರಿಜ್ ಒಳಗೆ ಇಡಬೇಕಾಗಿತ್ತು ಅಂದ್ರೆ ಸ್ವಲ್ಪ ನೀರು ಹಾಕಿ ಚಂದ ಗಟ್ಟಿಯಾಗಿನೇ ಸ್ವಲ್ಪ ಇದ್ರದ್ದು ಪೇಸ್ಟ್ ಮಾಡ್ಕೋಬೇಕು. ಇನ್ನೂ ಹೆಚ್ಚಿಗೆ ಟೇಸ್ಟ್ ಬರಲಿಕ್ಕೆ ಮೇಲೆ ಒಣಮೆಣಸಿನ್ಕಾಯ್ದು ಒಗ್ಗರಣೆ ಕೊಡ್ರಿ. ಈ ಚಟ್ನಿನ 1-2 ದಿನ ಮುಂಚೆನೆ ಮಾಡಿ ಫ್ರಿಜ್ ಒಳಗೂ ಇಡ್ಬೋದು. ಇವಾಗ ದೋಸೆಗೆ ರವಾ ದೋಸೆದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. 1 ಕಪ್, ಯಾವುದೇ ಕಪ್ ತಗೊಳ್ರಿ. 1 ಕಪ್ ರವೆ, ನಾವು ಈ ನಾರ್ಮಲ್ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ತಗೊಳ್ರಿ. ಅದೇ ಬಟ್ಲಿಂದ 1 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳೋಣ. ಆಮೇಲೆ 1/4 ಕಪ್ಪಿನಷ್ಟು ಗೋಧಿ ಹಿಟ್ಟು. ಮೈದಾ ಯಾರಿಗೆ ಬೇಕೋ ಅವ್ರು 1/4 ಕಪ್ಪಿನಷ್ಟು ಮೈದಾನು ಹಾಕೋಬಹುದು. ಆಮೇಲೆ ರುಚಿಗೆ ಒಂದು ಸ್ವಲ್ಪ ಈಗ ಉಪ್ಪು ಹಾಕೋಣ. ಆಮೇಲೆ ಸಕ್ರೆ 1 ಟೀ ಸ್ಪೂನಿನಷ್ಟು ಸಕ್ರೆ ಹಾಕ್ರಿ. 1 ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ರಿ. ಸಕ್ರೆ ಹಾಕೋದ್ರಿಂದ ದೋಸೆಗೆ ಕಲರ್ ಚಂದ ಬರ್ತದೆ. ಆಮೇಲೆ ಸಾಕಷ್ಟು ಹಿಂಗ್ ಹಾಕಿ ಈ ಪೌಡರನ್ನು ಕಲಸೋಣ. ನಿಮಗೆ ಒಂದು ವೇಳೆ ಬೆಳಿಗ್ಗೆ ಅರ್ಜೆಂಟ್ ಮಾಡೋದಿದ್ರೆ ಈ ರೀತಿ ಪೌಡರನ್ನು ನೀವು ಚಂದ ರೆಡಿ ಮಾಡಿಕೊಂಡು ಹಿಂದಿನ ದಿನನೇ ಒಂದು ಏರ್ ಟೈಟ್ ಬಾಕ್ಸ್ ಒಳಗೆ ಹಾಕಿ ಇಟ್ಕೊಂಡು ನೆಕ್ಸ್ಟ್ ಡೇ ಮಾಡ್ಬೋದು. ಇವಾಗ ಈ ಹಿಟ್ಟಿಗೆ ನಾನು 3 ಕಪ್ಪಿನಷ್ಟು ಮಜ್ಜಿಗೆ ಹಾಕ್ಲಿಕತ್ತೀನಿ. ಬಹಳ ನೀರಾಗಿರೋ ಮಜ್ಜಿಗೆ ಅದ, ಹುಳಿ ಇರಬಾರ್ದು. ಫ್ರೆಶ್ ಆಗಿರೋ ಮಜ್ಜಿಗೆ ಹಾಕ್ರಿ. ಇಲ್ಲ ಸ್ವಲ್ಪ ಹುಳಿ ಇತ್ತು ಮಜ್ಜಿಗೆ ಅಂದರೆ 1 ಕಪ್ಪಿನಷ್ಟು ಮಜ್ಜಿಗೆ 2 ಕಪ್ಪಿನಷ್ಟು ನೀರು ಹಾಕ್ರಿ. ಒಟ್ಟು ಇವಾಗ ಜಸ್ಟ್ ನಾನು 3 ಹಾಕಿ ಗಂಟುಗಳಿಲ್ದಂಗೆ ಕಲಿಸಿ ಇದನ್ನ ಒಂದು 5 ನಿಮಿಷ ಸೆಟ್ ಆಗ್ಲಿಕ್ಕೆ ಬಿಡೋಣ. ಸ್ವಲ್ಪ ರವಾ ಉಬ್ಬಿ ಚಂದ ನೆನೆದು ಬರ್ಬೇಕು ನೋಡ್ರಿ. ಅಲ್ಲಿವರೆಗೂ ನಾನು ಹೇಳೋ ಇಲ್ಲಿ ಸಮವಾದ ಅಳತೆ ಮತ್ತು ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ಹೋಟೆಲ್ ಥರನೇ ಕ್ರಿಸ್ಪಿ ಆಗಿರೋ ದೋಸೆ ಮಾಡ್ಬೋದು ನೋಡ್ರಿ. ಇವಾಗ 5 ನಿಮಿಷ ಆಯಿತು. ಹಿಟ್ಟು ಚಂದ ಗಟ್ಟಿ ಆಗ್ಯದಲ್ಲ. ಇವಾಗ ಇದಕ್ಕೆ ನಾವು ಅದೇ ಕಪ್ಪಿನಿಂದ 2 ಕಪ್ಪಿನಷ್ಟು ನೀರು ಹಾಕೋಣ. ಯಾಕಂದರೆ ರವಾ ದೋಸೆಗೆ ಇದು ಬಹಳ ಅಳ್ಳಕ್ಕಾಗಿ ತೆಳುವಾಗಿ ಇರಬೇಕು ಹಿಟ್ಟು. ಬಹಳ ಗಟ್ಟಿಯಾಗಿದ್ದರೆ ನಿಮಗೆ ಗರಿ ಗರಿ ಕ್ರಿಸ್ಪಿ ಆಯಿತು. ಮತ್ತು ಆ ದೋಸೆಗೇನೋ ಒಂದು ತೂತು ಇರ್ತದಲ್ಲ ಹೋಟೆಲ್ ಒಳಗೆ, ಆ ಥರದ್ದು ಬರೋದಿಲ್ಲ. ಅದಕ್ಕೆ ಇಲ್ಲಿ ನಾನು 3 ಗ್ಲಾಸಿನಷ್ಟು ನೀರು ಹಾಕೀನಿ. ಇವಾಗ ನೋಡ್ಬೋದು ನೀವು ಫುಲ್ ನೀರು ಥರ ಆಗಿದೆ. ಇವಾಗ ಇದಕ್ಕೆ ಹಸಿ ಶುಂಠಿ ಸ್ವಲ್ಪ ಹೆರ್ಕೊಂಡು ಹಾಕ್ಕೊಳ್ರಿ. ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿನಿ. ಆಮೇಲೆ ಕರಿಬೇವು ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ರಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿನಿ. ಇದರೊಳಗೆ ನೀವು ಬೇಕು ಅಂದ್ರೆ ಕ್ಯಾರೆಟನ್ನು ತುರಿದು ಹಾಕೋರಿ. ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕೋಬೋದು. ಇದು ಬೇಸಿಕ್ ರವಾ ದೋಸೆ. ಅದು ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿ ಮಾಡ್ಕೋಬೋದು. ಇವಾಗ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಕೇಳ್ರಿ. ಪ್ರತಿ ಸರ್ತಿನೂ ದೋಸೆನ ನೀವು ಹಂಚ ಮೇಲೆ ಹಾಕುವಾಗ ಚಂದ ತಿರುಗಿಸಿನೇ ಹಾಕಬೇಕು. ರವಾ ಕೆಳಗಡೆ ಕೂತಿರ್ತದೆ. ಪ್ರತಿ ಸರ್ತಿನೂ ಹಿಟ್ಟನ್ನು ಮೇಲೆ ಕೆಳಗೆ ಚಂದ ಕಲಿಸಿ ಆಮೇಲೆ ಹಂಚಿನ ಮೇಲೆ ಹಾಕಬೇಕು. ಹಂಚು ಯಾವಾಗಲೂ ಕಾಯ್ದಿರಬೇಕು. ಎಷ್ಟು ಚಂದ ಕಾಯ್ದಿರ್ತದೆ ಅಷ್ಟು ಬೇಗ ಗುಳ್ಳೆಗಳು ಚಂದ ಬರ್ತಾವ. ನಾನು ನಾನ್ ಸ್ಟಿಕ್ ತವಾದ ಮೇಲೆ ಮಾಡ್ಲಿಕತ್ತೀನಿ. ನೀವು ಒಂದು ವೇಳೆ ಕ್ಯಾಸ್ಟ್ ಐರನ್ ತವ ಇರ್ತದಲ್ಲ, ಹಂಚಿಂದು ಇದ್ರದ್ದು ಕೆಬ್ಬನದ್ದು, ಚಂದ ಅದನ್ನು ನೀವು ಎಣ್ಣೆ ಹಚ್ಚಿ ಮೊದಲು ಅದನ್ನು ಸೀಸನಿಂಗ್ ಮಾಡ್ಕೋಬೇಕು. ಅಂದ್ರೇ ಈ ರವಾ ದೋಸೆ ಇರ್ತದೆ. ಆಮೇಲೆ ಸ್ವಲ್ಪ ಮೇಲೆ ಹಿಟ್ಟು ಸ್ವಲ್ಪ ಡ್ರೈ ಆಗ್ತದಲ್ಲ, ಬೇಯ್ದ ಮೇಲೆ ಅದಕ್ಕೆ ಈ ಚಟ್ನಿ ಪುಡಿನ ಉದುರಿಸಿ ನಾನು ಚಟ್ನಿ ಪುಡಿ ಉದುರಿಸಿ ಚಂದ ತುಪ್ಪ ಇಲ್ಲ ಎಣ್ಣೆ ಏನು ಬೇಕೋ ಹಾಕ್ರಿ. ಈ ರೈತ ನಡುವೆಲ್ಲ ಎಷ್ಟು ಚಂದ ತೂತ್ ಬಂದದಲ್ಲ, ಅದ್ರೊಳಗೆಲ್ಲ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಬಹಳ ಕ್ರಿಸ್ಪಿ ಆಗ್ತದೆ. ಈ ತೂತಿರೋ ಜಾಗದಲ್ಲೆಲ್ಲ ಚಂದ ಬ್ರೌನ್ ಆಗ್ಬೇಕು ನೋಡ್ರಿ.
ಹಂಗ ಆತು ಅಂತಂದ್ರೆ ನಮ್ಮ ದೋಸೆ ಪರ್ಫೆಕ್ಟ್ ಆಗಿ ಆಗ್ಯದಂತ ಅರ್ಥ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಲಿ, ಮಧ್ಯಾಹ್ನಕ್ಕಿರ್ಲಿ, ಸಾಯಂಕಾಲ ಯಾರಾದ್ರೂ ಗೆಸ್ಟ್ ಬರ್ಲಿ ಅಥವಾ ಯಾವಾಗಾದ್ರೂ ಸಣ್ಣ ಸಣ್ಣ ಹಸಿವೆ ಅನ್ನಿಸ್ತು ಏನಾದ್ರೂ ಮಾಡಬೇಕು ಬೇಗನೆ ಅಂತ ಅನ್ಕೊಂಡ್ರೆ ನೆನೆಸಿದ ತಕ್ಷಣ ಮಾಡೋ ಈ ರವಾ ದೋಸೆನ ಮಾಡ್ರಿ. ಇದನ್ನ ನೀವು ಕಾಯಿ ಚಟ್ನಿ ಇಲ್ಲ ಟೊಮೆಟೊ ಚಟ್ನಿ ಯಾವುದೇ ಚಟ್ನಿ ಜೊತೆಗೂ ಇದನ್ನ ನೀವು ಸರ್ವ್ ಮಾಡ್ಬೋದು. ಭಾಳ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ಸ್ ಮಾಡಿ ಹೇಳ್ರಿ. ಇವಾಗ 10 ನಿಮಿಷದಲ್ಲಿ ಆಗಿರೋ ಇನ್ನೊಂದು ಇನ್ಸ್ಟಂಟ್ ಚೀಸಿ ದೋಸೆ ಮಾಡೋಣ. ಮಕ್ಕಳಿಂದ ದೊಡ್ಡವರು ಎಲ್ಲರೂ ಬಹಳ ಇಷ್ಟಪಡ್ತಾರೆ ನೋಡ್ರಿ. ಬಹಳ ಸರಳವಾಗಿನೇ ಮಾಡ್ಬೋದು. ಇವಾಗ ಏನು ನಾವು ರವಾ ಹಿಟ್ಟಿಂದು ಮಾಡಿವಲ್ಲ ಬ್ಯಾಟರ್, ಅದೇ ಬ್ಯಾಟರಿಂದ ಇದನ್ನು ಮಾಡ್ಬೋದು. ಇದಕ್ಕೆ ಒಂದು ಪುದೀನ ಚಟ್ನಿ ಮಾಡೋಣ. ಮುಂಚೆ ಪುದೀನ ಚಟ್ನಿಗೆ ಸ್ವಲ್ಪ ಈ ಪುದೀನ ಹಾಕೊಳ್ಳೋಣ. ಅದು ಎಷ್ಟು ಹಾಕೊಂಡಿವಲ್ಲ ಅಷ್ಟೇ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು, ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಜೀರಿಗೆ ಹಾಕೊಂಡು, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಲಿಂಬೆಹಣ್ಣು ರಸ ಹಿಂಡ್ಕೊಳ್ರಿ. ಯಾರಿಗಾದ್ರೂ ಬೆಳ್ಳುಳ್ಳಿ ಬೇಕಾದ್ರೆ ಬೆಳ್ಳುಳ್ಳಿ ಹಾಕೋಬಹುದು. ಬೈಂಡಿಂಗಕ್ಕೆ ಒಂದು 2 ಚಮಚದಷ್ಟು ನಾನು ಪುಟಾಣಿ ಕಾಳು ಹಾಕೊಂಡಿನಿ. ಚಂದ ಇದನ್ನ ಗ್ರೈಂಡ್ ಮಾಡೋಣ ಪೇಸ್ಟ್ ಆಗಿ. ಸೂಪರ್ ಟೇಸ್ಟಿ ಆಗಿರೋ ಈ ಪುದೀನ ಚಟ್ನಿ 2-3 ದಿನ ಮುಂಚೆನೆ ಮಾಡಿ ನೀವು ಫ್ರಿಜ್ ಅಲ್ಲೂ ಇಡ್ಬಹುದು. ಇವಾಗ ಈ ದೋಸೆಗೆ ಹಿಟ್ಟಂತರೂ ರೆಡಿ ಅದ, ಮುಂಚೆನೆ ಮಾಡಿಟ್ಕೊಂಡಿವಿ ನಾವು. ಅದೇ ರವಾ ದೋಸೆದೇನು ಬ್ಯಾಟರ್ ಅದ ಅದಕ್ಕೆ ಇವಾಗ ನಾವು ಒಂದು 2 ಟೊಮೆಟೊ ತಗೊಂಡಿನಿ ನಾನು. ಅದನ್ನ ನೀರು ಏನು ಹಾಕದೆ ಹಂಗೆ ಗ್ರೈಂಡರ್ ಮಾಡ್ಕೊಂಡು ಪ್ಯೂರಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ನೀವು 2-3 ದೋಸೆಗೆ ನೋಡ್ರಿ ನೀವು 1 ಟೊಮೆಟೊದು ಪ್ಯೂರಿ ಸಾಕಾಗ್ತದೆ. ಇವಾಗ ಪ್ಯೂರಿನ ನೀವು ಮುಂಚೆನೂ ಫ್ರಿಜ್ ಒಳಗೆ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಒಂದ್ ವೇಳೆ ಭಾಳ ಬೇಗನೆ ಮಾಡೋದಿತ್ತು ಅಂದ್ರೆ ರಾತ್ರಿ ಹಿಂದಿನ ದಿನ ಪ್ಯೂರಿ ಮಾಡಿ ಇಟ್ಕೋಬಹುದು. ಇವಾಗ ಅದ್ರೊಳಗ ಚಂದ ಕೈ ಆಡಿಸಿ ನಾವು ಏನು ಈ ರವಾ ದೋಸೆದು ಬ್ಯಾಟರ್ ಮಾಡಿಟ್ಟಿವಲ್ಲ ಅದನ್ನ ಅರ್ಧಕ್ಕಿಂತ ಜಾಸ್ತಿ ಹಾಕಿನಿ ನಾನು. ನೋಡಿ ಹಾಕೊಳ್ರಿ ನೀವು. ಆಮೇಲೆ ಇದಕ್ಕೆ ಕಲರ್ ಬರಲಿಕ್ಕೆ ಕೆಂಪಗಿರೋ ಬ್ಯಾಡಗಿ ಮೆಣಸಿನ್ಕಾಯಿದು ಪುಡಿ ಇಲ್ಲ ಈ ಕಾಶ್ಮೀರಿ ಮಿರ್ಚಿ ಹಾಕ್ರಿ, ಕಲರ್ ಚಲೋ ಬರ್ತದೆ. ಸ್ವಲ್ಪ ಸಕ್ರೆ ಹಾಕೊಂಡು, ಟೊಮೆಟೊ ಭಾಳ ಟ್ಯಾಂಗಿ ಇರ್ತದಲ್ಲ, ಹುಳಿ ಇರ್ತದೆ, ಅದಕ್ಕೆ ಸ್ವಲ್ಪ ಸಕ್ರೆ ಮತ್ತೆ ಸ್ವಲ್ಪ ಉಪ್ಪು ನೋಡಿ ಹಾಕೊಳ್ರಿ. ಹಿಟ್ಟು ಬಹಳ ಗಟ್ಟಿ ಅನ್ನಿಸ್ತು ಸ್ವಲ್ಪ ನಿಮಗೆ ಅಂದ್ರೆ ಸ್ವಲ್ಪ ನೀರು ಹಾಕೊಳ್ರಿ. ಈ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಬಹಳ ತೆಳು ಅನ್ನಿಸ್ತು ಅಂದ್ರೆ 1-2 ಚಮಚ ಅದ್ರೊಳಗೆ ರವಾ ಸೂಜಿ ಹಾಕೊಂಡು ಅದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ರಿ. ಈ ಕಡೆ ಒಂದು ಬೌಲ್ ಒಳಗೆ ಸ್ವಲ್ಪ ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಕೊಂಡಿನಿ, ಕ್ಯಾರೆಟ್ ತುರಿದು ತಗೊಂಡಿನಿ, ಈರುಳ್ಳಿ ಬೇಕಾಗಿತ್ತು ಅಂದ್ರೆ ಈರುಳ್ಳಿನೂ ಸಣ್ಣಗೆ ಹೆಚ್ಚಿ ಹಾಕೊಳ್ರಿ. ಆಮೇಲೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಯಾಕಂದ್ರೆ ಈಗ ಆಲ್ರೆಡಿ ರವಾ ದೋಸೆದು ಹಿಟ್ಟಿನೊಳಗೆ ಆಲ್ರೆಡಿ ಈ ಮೆಣಸಿನ್ಕಾಯಿ, ಕರಿಬೇವು, ಹಸಿ ಶುಂಠಿ ಎಲ್ಲ ಅದ, ಅದಕ್ಕೆ ನಾನು ಹಾಕಿಲ್ಲ ಇಲ್ಲಿ. ಇವಾಗ ಚಂದ ಕಾಯ್ದಿರ್ಬೇಕು ಹಂಚು. ಕಾಯ್ದಿರೋ ಹಂಚಿನ ಮೇಲೆ ಎಲ್ಲ ಪಲ್ಯಗಳನ್ನ ಈ ರೀತಿ ಹಾಕೊಳ್ಳೋಣ. ವೆಜಿಟೇಬಲ್ಸನ್ನ ಹಾಕಿ ಇದು ಟೊಮೆಟೊದೇನು ನಾವು ಬ್ಯಾಟರ್ ಮಾಡಿವಲ್ಲ ಇದನ್ನ ಈ ರೀತಿ ಒಂದು ದೊಡ್ಡ ಬಟ್ಲಕ್ಕೆ ತಗೊಂಡು ಎತ್ತಿ ಹಾಕ್ಬೇಕು. ನೋಡ್ಬೋದು ನೀವು ಚಂದ ಹೋಲ್ ಬರ್ಲಿಕ್ಕತ್ತದ. ಆಮೇಲೆ ಮೇಲೆ ಹಸಿ ಹಸಿಯಾಗಿ ನಿಮ್ಗೆ ಸ್ವಲ್ಪ ಹಿಂಗೆ ಬಾಯ್ಲ್ ಆ ಥರ ಕಾಣಿಸ್ತದಲ್ಲ, ಅದು ಹಂಗೆ ಇರಲಿ. 1-2-3 ನಿಮಿಷ ಆದ್ಮೇಲೆ ಅದು ಹಿಂಗೆ ಕುದಿಯೋದು ಎಲ್ಲ ನಿಂತ್ಕೊಂಡು ಚಂದ ಹಂಚಿಗೆ ತೆಳ್ಳಗಾದ ದೋಸೆ ರೆಡಿ ಆಗ್ತದೆ. ಆಮೇಲೆ ಎಲ್ಲೆಲ್ಲಿ ಹೋಲ್ ಇರ್ತಲ್ಲ ಅದ್ರ ಮೇಲೆಲ್ಲ ಚಂದ ತುಪ್ಪ ಹಾಕ್ರಿ. ಎಷ್ಟು ತುಪ್ಪ ಎಣ್ಣೆ ಹಾಕ್ತೀರಿ ಅಷ್ಟು ಕ್ರಿಸ್ಪಿ ಗರಿ ಆದ ದೋಸೆ ಆಗ್ತದೆ. ಕಲರ್ ನೋಡ್ಬೋದು ನೀವು, ಅಷ್ಟು ಚಂದ ಕಲರ್. ಇದು ಟೇಸ್ಟು ಕಲರು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಇನ್ನು ಮಕ್ಕಳಿಗೆ ಇನ್ನೂ ಹೆಚ್ಚಿಗೆ ಹೆಲ್ದಿ ಆಯಿತು, ಟೇಸ್ಟಿ ಆಯಿತು, ಮತ್ತು ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಇದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಚೀಸನ್ನ ಹೆರಿಬೋದು. ಇದ್ರಲಿಂದನೂ ಟೇಸ್ಟ್ ಭಾಳ ಚಲೋ ಬರ್ತದೆ. ಆಮೇಲೆ ಮಕ್ಕಳು ಇದಕ್ಕೆ ಭಾಳ ಖುಷಿಯಾಗಿ ತಿಂತಾರೆ. ಇದನ್ನ ಹಾಗೇನು ತಿನ್ಬೋದು, ಅಷ್ಟು ಟೇಸ್ಟಿ ಆಗಿರ್ತದೆ. ಇದಕ್ಕೆ ಯಾವುದು ಚಟ್ನಿ ಆಯಿತು, ಯಾವುದು ಸಾಸು ಬೇಕಾಗಿಲ್ಲ. ಆದ್ರೂ ಇದ್ರ ಜೊತೆ ಇನ್ನೂ ಪರ್ಫೆಕ್ಟ್ ಅಂದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟಿರೋ ಹೋಮ್-ಮೇಡ್ ಟೊಮೆಟೊ ಸಾಸ್ ಅದಲ್ಲ, ಅದ್ರ ಜೊತೆನೂ ಬಹಳ ಸೂಪರ್ ಆಗಿರ್ತದೆ. ಯಾರಿಗೆ ಸಾಸ್ ಇಷ್ಟ ಇಲ್ಲ ಅವರಿಗೆ ಈ ರೀತಿ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡಿರಿ. ಕ್ರಿಸ್ಪಿ ಕ್ರಂಚಿಯಾದ ಈ ಟೊಮೆಟೊ ರವಾ ದೋಸೆ ನಿಮ್ಗೆ ಹೇಗೆ ಅನ್ನಿಸ್ತು ಹೇಳ್ರಿ. ಥ್ಯಾಂಕ್ ಯು.